ಬೇಸಾಯ ಮಾಡುವವರು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತಿರುವ ಈ ಕಾಲಮಾನದಲ್ಲಿ ಕುದುರೆಮುಖದ ಹತ್ತಿರ ಶಿರ್ಲು ಎಂಬಲ್ಲಿ ಇವತ್ತಿಗೂ ಜನರು ಬೇಸಾಯವನ್ನು ಒಗ್ಗಟ್ಟಿನಿಂದ ಮಾಡುತ್ತಿದ್ದಾರೆ. ಸುಮಾರು 35 ಕುಟುಂಬಗಳು ಇರುವ ಈ ಪ್ರದೇಶದಲ್ಲಿ ಎತ್ತಿನ ಮೂಲಕ ಉಳುಮೆ ಮಾಡುವುದನ್ನು ಇವತ್ತಿಗೂ ಕಾಣಬಹುದು. ಗದ್ದೆ ಉಳುವುದನ್ನು ನೀವು ಅಪರೂಪವಾಗಿ ನೋಡಿರ್ಬೋದು. ಸೀರ್ಲು ಭಾಗದಲ್ಲಿ ಈ ಗದ್ದೆಯನ್ನು ಉಳುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನಾಗಪ್ಪ ಗೌಡ್ರ ಮನೆಯಲ್ಲಿ ಅದನ್ನು ಕೂಡ ತೋರಿಸ್ತೇನೆ. ಸಾಕಷ್ಟು ಮಂದಿ ಇಲ್ಲಿ ನೆರೆದಿದ್ದಾರೆ. ಅವರ ಜೊತೆ ಮಾತಾಡ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಅಪರೂಪವಾಗಿ ಸಿಗುವಂತಹ ಎತ್ತಿನ ಮೂಲಕ ಗದ್ದೆ ಉಳುವುದನ್ನು ನಿಮಗೆ ತೋರಿಸಿದೆ. ಗದ್ದೆ ನೋಡ್ಕೊಂಡು ಹೋಗೋಣ ಅಂತ ಬಂದದ್ದು. ಹಾಂ, ಆಯಿತು. ಹಾಂ, ಈಗ ಎತ್ತಲ್ಲಿ ಉಳೋದಿಲ್ವಾ ಗದ್ದೆ ನಾಟಿ? ಇಲ್ಲಲ್ಲ. ಹಾಂ ಹಾಂ, ಎತ್ತಲ್ಲಿ ಹುಟ್ಟಿ ಮಾಡ್ತಾರೆ. ಹುಟ್ಟಿ ಬಿಟ್ಟು ಆಯ್ತು. ಹಾಂ, ಬೇಗ ಆಯ್ತಲ್ಲ. ಹಾಂ, ನಾಳೆ ನಾನು ಬೇಗ ಬರ್ತೇನೆ. ಬೇಗ ಬನ್ನಿ. ಇಲ್ಲಿ ನಮ್ಮದಾಗ್ಯದ ನನ್ನ ಮಗನ ಮತ್ತೆ ಅಕ್ಕಿಲಿ ಹುಟ್ಟಾರೆ ಇಲ್ಲೇ. ಹಾಂ ಹಾಂ ಹಾಂ, ಬೇಗ ಬರ್ತೇನೆ. ಈಗ ಅಲ್ಲಿ ಇದು ಮಾಡ್ತಾ ಇದ್ದಾರಾ? ಅಲ್ಲಿ ನೇಜಿ ಕೇಳ್ತಿದ್ದಾರೆ. ಹಾಂ, ನೇಜಿ ಕೇಳ್ತಾ ಇದ್ದಾರಾ? ಅಲ್ಲಿಗೆ ಹೋಗ್ತೇನೆ. ಇಲ್ಲ ನೋಡಿ, ಸೀರ್ಲು ಭಾಗದಲ್ಲಿ ಈ ಸುಂದರವಾದ ಗದ್ದೆಯ ಪರಿಸರ ನೋಡ್ಬೋದು ಮಿತ್ರರೇ. ಈ ಸುಂದರವಾದ ಪರಿಸರದಲ್ಲಿ ನಾನು ನಿಂತಿದ್ದೇನೆ. ಈ ಗದ್ದೆಯನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇನೆ. ನೋಡಿ, ಎಷ್ಟು ಅದ್ಭುತವಾದ ನೀರೆಲ್ಲ ಬರ್ತಾ ಉಂಟು. ಇದೆಲ್ಲ ಈ ಕುದುರೆಮುಖದ ಸುಂದರವಾದ ಪರಿಸರದ ಮಧ್ಯೆ ನಾನು ನಿಂತಿದ್ದೇನೆ. ನೋಡಿ, ಮೇಲ್ಗಡೆ ಹೋದರೆ ಮೇಲ್ಗಡೆ ಕಾಣ್ತಾ ಇರುವಂಥದ್ದು ಕುದುರೆಮುಖ. ಇಲ್ಲಿಯ ಒಂದು ಸುಂದರವಾದ ಪರಿಸರದಲ್ಲಿ ನಿಂತು ನೋಡಿ, ಅಲ್ಲಿ ದೂರದಲ್ಲಿ ನೇಜು ಕೇಳ್ತಾ ಇದ್ದಾರೆ. ಅಲ್ಲಿಗೆ ನಾನು ಹೋಗ್ತಾ ಇದ್ದೇನೆ. ಇಲ್ಲಿ ಈ ಬದುವಲ್ಲಿ ಹೋಗ್ತಾ ಇರುವಾಗ ಅದೇ ಕೆಸರು ಎಲ್ಲ ತುಂಬ ಉಂಟು. ಆದರೂ ಇಲ್ಲಿ ಹೋಗುವಂಥದ್ದು ತುಂಬ ಖುಷಿ, ಸಂತೋಷವನ್ನು ಕೊಡ್ತದೆ. ಈ ಗದ್ದೆಯ ನೆನಪುಗಳು ಸಾಕಷ್ಟು ಮಂದಿಗೆ ಈಗ ಬರ್ತಾ ಇರ್ಬೋದು. ನೋಡಿ, ಈ ರೈತರ ಕಷ್ಟ ಎಲ್ಲ ನಾನೀಗ ನಿಮಗೆ ಹತ್ತಿರದಿಂದ ತೋರಿ. ಇದು ಯಾವುದು ತಳಿ? ಯಾವುದು ತಳಿ ಇದು?
ಗೊತ್ತಿಲ್ವಾ? ಇದ್ಯಾವುದು? ಏನು ಶಾಲೆಗೆ ಹೋಗ್ತೀರಾ ನೀವು? ಶಾಲೆಗೆ ಹೋಗ್ತೀರಾ? ಹೆಲ್ಪರಾ ನೀವು? ಹಾಂ ಹಾಂ ಹಾಂ. ನೀವು ಇವತ್ತು ಶಾಲೆ ರಜೆ ಮಾಡಿದಾ? ಮುಗ್ದಿದಾ? ಹಾಂ 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 ಹಾಂ. ಲೋಕಲ್ ಜರ್ನಿ ರಿಯಲ್ ಸ್ಟೋರಿ ಅಂತೇಳಿ ಗೊತ್ತಾ? ನೋಡಿಲ್ವಾ? ಹಾಂ 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 ಹಾಂ. ಹೌದಾ? ಬರ್ಲಿಕ್ಕಿದ್ದಾರಾ? ನಿಲ್ಲುವಪ್ಪ, ನಾನು ತೊಂದರೆ ಇಲ್ಲ. ಮಧ್ಯಾಹ್ನ ಆದರೆ ತೊಂದರೆ ಇಲ್ಲ. ಇದೆಲ್ಲ ನೋಡ್ಕೊಂಡು ಹೋಗುವಂಥದ್ದು ಆದಷ್ಟು ಅಲ್ಲ, ನಮಗೆ ಸಿಗೋದಿಲ್ಲ. ಹೌದಾ? ಹಾಂ, ಮಾಡುವ. ಹಾಂ, ಹೌದಾ? ಹಾಂ ಹಾಂ. ಇದೆಲ್ಲ ಬಿಡಬಾರ್ದು, ನಾವೆಲ್ಲ ಬಿಟ್ಟು ನಮಗೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ. ಒಂದು ಕ್ವಿಂಟಲ್ಗೆ ಎಷ್ಟು ಆಗುತ್ತಂತ? 5,50,000 5,500 ಇಲ್ವಾ? ಇದು ಕದಿಕ್ಕೆ, ಇದು ಎಂಥದ್ದು? ಭತ್ತ ಹಾಕುವಂತ. ಹಾಂ 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 ಹಾಂ. ಏನಾಗುದಿಲ್ಲ ಇದರಲ್ಲಿ ಹಾಕಿದ್ರೆ? ಏನಾಗುದಿಲ್ಲ ಅಲ್ಲ? ಹಾಂ 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 ಹಾಂ. ಸ್ವಲ್ಪ ಉಂಟು. ಹೌದಾ? ಇಷ್ಟು ಉಂಟು. ಹಾಂ, ಇಷ್ಟು ಉಂಟು. ಹಾಂ ಹಾಂ ಹಾಂ. ಏನಾಗುದಿಲ್ಲ ಇದರಲ್ಲಿ. ಹಾಂ ಹಾಂ. ನೀವು ಮಿಲ್ಲಿಗೆಲ್ಲ ಹಾಕೋದಿಲ್ವಾ? ಮಿಲ್ಲಿಗೆಲ್ಲ ಶೃಂಗೇರಿ. ಹಾಂ, ಶೃಂಗೇರಿಗೆ ಹಾಕೋದಾ? ಹಾಂ 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 ಹಾಂ. ಅದೇ ಗದ್ದೆ ನೋಡ್ಬೇಕಾದ್ರೆ ಇಲ್ಲಿಗೆ ಬರ್ಬೇಕು. ಹೌದೌದು. ಎತ್ತಿದ್ದು ಉಳುವಂಥದ್ದು ಕೂಡ ಇಲ್ಲೇ ಇರುವಂಥದ್ದು. ಇನ್ನೆಲ್ಲ ಅಳಿಕೆ ಮಾಡ್ತೇವೆ. ಆಮೇಲೆ ಟಿಲ್ಲರಲ್ಲಿ. ಹಾಂ 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 ಹಾಂ. ನಾನು ನಾಳೆ ಕೂಡ ಬರ್ತೇನೆ, ನೋಡ್ಕೊಂಡು ಹೋಗೋಣ. ತುಂಬಾ ಜನ ಇರ್ತದೆ. ಹಾಂ, ನಿಮ್ದೇನತಿ ಅಣ್ಣ? ಹಾಂ ಹಾಂ. ಗದ್ದೆದು ಇದು ಎತ್ತಿನ ಉಳುವಂಥದ್ದು. ಎತ್ತಿ ನಾಳೆ ಕಟ್ಟೋದಿಲ್ಲ ಅಲ್ವಾ? ಅಲ್ಲಿ ಕಟ್ತಾರೆ. ಹೌದಲ್ಲ? ಬೇಗ ಬಂದ್ರು, 7:30 ಗಂಟೆ ಬಂದ್ರೆ. ಹೌದಾ? ಬೇಗ ಕಟ್ತಾರೆ. I see. ಬೆತ್ತದಿಂದ ಮಾಡಿದಂತಹ ಈ ತೂಗು ಸೇತುವೆ ಮಧ್ಯೆ ನಾನು ನಿಂತಿದ್ದೇನೆ. ನೋಡ್ಬೋದು, ಈ ಕಡೆ ನದಿ, ಈ ಕಡೆ ಕೂಡ ನದಿ ಉಂಟು. ಇಲ್ಲಿ ಹೋಗ್ಬೇಕಾದ್ರೆ ತುಂಬ ಡೇಂಜರ್ ಅಂತ ಕಾಣ್ತದೆ. ಇಲ್ಲಿ ಇದು ಬೆತ್ತ
ಬೆತ್ತದಿಂದ ಮಾಡಿದಂತಹ ಒಂದು ತೂಗು ಸೇತುವೆ. ಈ ಭಾಗದಿಂದ ಮಳೆಗಾಲದಲ್ಲಿ ಈ ಕಡೆಯಿಂದ ಆ ಕಡೆ ಇಲ್ಲಿಯ ಜನರು ದಾಟ್ತಾರೆ. ಇಲ್ಲಿ ಸಾಕಷ್ಟು ಗದ್ದೆ ಕೆಲಸ ಎಲ್ಲ ಆಗ್ತಾ ಉಂಟು. ಒಳ್ಳೆ ಕಷ್ಟದ ಕೆಲಸ ಮಾರ್ರೆ ಇದು ಅಲ್ವಾ? ಬೆಳಗ್ಗೆಯಿಂದ ಸಂಜೆ ತನಕ ಮಾಡಬೇಕಾದ್ರೆ ಭಾರಿ ಕಷ್ಟ ಉಂಟು ಇದು. ಹೌದಾ? ಹಾಂ, ಸುಮಾರು. ಹಾಂ ಹಾಂ. ರೆಡಿ ಆಗ್ತಾ ಉಂಟಲ್ಲ? ಲೆವಲಾ? ಹಾಂ ಹಾಂ, ಹೌದೌದೌದು. ಕೆಳಗಡೆ ಹೊಂಡ ಅದೆಲ್ಲ ಆಗ್ತದಲ್ಲ, ಕೆಲದ್ರಲ್ಲೇ ಲೆವೆಲ್ ಆಗ್ತದೆ. ಕೆಲದ್ರಲ್ಲಿ ಲೆವೆಲ್ ಆಗ್ತದೆ ಅಂತ. ಇವತ್ತು ಎತ್ತಲ್ಲಿ ಇಲ್ವಾ? ಹಾಂ, ಅಲ್ಲಿ ಕೆಳಗಿನ ಸೀರ್ನಲ್ಲಿತ್ತು. ಹಾಂ ಹಾಂ, ಹೌದಾ? ಹಾಂ, ಮೊದಲೆಲ್ಲ ಎತ್ತಲ್ಲಿ. ಹಾಂ ಹಾಂ ಹಾಂ. ಜನ ಬರುವ 10 ಗಂಟೆ ಆಗ್ತದೆ ಅಂತಲ್ವಾ? ಹಾಂ ಹಾಂ, ಕೆಳಗಿನ ಸೀರ್ಲಿಗೆ ಹೋದೆ, ಅಲ್ಲಿ ಎತ್ತಲ್ಲಿ ಹೇಳ್ತಾ ಇದ್ರು. ಅವ್ರದ್ದು ಎಲ್ಲ ನೋಡಿಕೊಂಡು ಈ ಕಡೆ ಬಂದೆ. ಈ ಜನ ಬರುವಾಗ ಲೇಟ್ ಆಗ್ತದೆ ಅಂತಲ್ಲ ನಾಟಿ ಮಾಡಲಿಕ್ಕೆ? ನಾಟಿ ಸ್ವಲ್ಪ ಲೇಟ್ ಆಗ್ತದೆ. ಹೌದಾ? 10 ಗಂಟೆ ಆಗ್ಬೋದು. 10 ಗಂಟೆ ಇಲ್ಲ. ಹಾಂ 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 9:30. ಹಾಂ 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 ಹಾಂ. ಎಷ್ಟಾಗ್ತದೆ ಈಗ ಟೈಮ್? ಗದ್ದೆಯ ಬದುವಿನಲ್ಲಿ ಹೋಗ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು ಸುತ್ತಮುತ್ತಲಿನ ಗದ್ದೆಗಳನ್ನು ತೋರಿಸ್ತಾ ಇದ್ದೇನೆ. ಇವತ್ತು ಗದ್ದೆ ನಾಟಿ ಮಾಡುವಂಥ ದಿನ. ಇಲ್ಲಿ ನೋಡಿ, ತುಂಗಾ ನದಿ ಹರಿತಾ ಇರುವಂಥ ದೃಶ್ಯಗಳನ್ನು ನೋಡ್ಬೋದು. ಇದು ಈ ಭಾಗದಲ್ಲಿ ತುಂಗಾ ನದಿ ಹರಿತಾ ಇದ್ದಾರೆ, ನೋಡ್ಬೋದು. ಇದು ಗಂಗಾ ಮೂಲದಿಂದ ಹತ್ತಿರ ಬರುವಂಥ ತುಂಗಾ ನದಿ. ಈ ಕಡೆ ವಿಶಾಲವಾದ ಗದ್ದೆಗಳೆಲ್ಲ ನಿಮಗೆ ಸೀರ್ಲು ಭಾಗದಲ್ಲಿ ಕಾಣ್ಬೋದು. ಮಿತ್ರರೇ, ಇಲ್ಲಿ ಸಾಕಷ್ಟು ಗದ್ದೆ ಬೇಸಾಯ ಇವತ್ತಿಗೂ ಇಲ್ಲಿ ಇದೆ. ಸಾಕಷ್ಟು ಜನರು ಈ ಗದ್ದೆಗಳಲ್ಲಿ ದುಡಿಯುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ಕಾಣ್ಬೋದು. ಇವರು ನೇಜಿಯನ್ನು ಎತ್ತಿಕೊಂಡು ಬರ್ತಾ ಇದ್ದಾರೆ. ಇವಾಗ ಒಂದು ಅರ್ಧ ತಾಸಿನಲ್ಲಿ ನೇಜಿಯನ್ನು ನಾಟಿ ಮಾಡಲು ಜನ ಬರ್ತಾರೆ. ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಷ್ಟು ಗದ್ದೆಯನ್ನು ಇವತ್ತು ನಾಟಿ ಮಾಡುವಂಥ ಒಂದು ಪ್ರಕ್ರಿಯೆ ಇದೆ. ನೋಡ್ಬೋದು, ಇಲ್ಲಿ ಜನ ಇದ್ದಾರೆ. ಅವರನ್ನೆಲ್ಲ ಮಾತಾಡಿಸ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನೇಜಿ ಎಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಸಾಲಾಗಿ ನೇಜಿ ಇಟ್ಟಿದ್ದಾರೆ, ನೋಡ್ಬೋದು. ದೂರದಲ್ಲಿ ಗದ್ದೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದಿದು? ಎಲ್ಟಿಯಾ? ಹಾಂ. ಟಿಲ್ಲರೆಲ್ಲ ಹಸಲಾಗ್ಲಿಕ್ಕೆ. ಹೌದಾ? ಹಾಂ ಹಾಂ ಹಾಂ. ಹಾಯ್. ಇವತ್ತು ಕಟ್ತಾನೆ ಅಂತ ಹೇಳಿದರು. ನಾನು ನಿನ್ನೆ ಬಂದಿದ್ದೆ ಅಲ್ಲಿ. ಇವತ್ತು ನಾನು ಬರೋಗಿಲ್ಲ. ಅಲ್ಲಿ ಸಿಕ್ತು ನನಗೆ ಕೆಳಗಿನ ಸೇರಿ. ಎತ್ತಲ್ಲಿ ಅಲ್ಲ? ಎತ್ತಲ್ಲಿ ಅಲ್ಲ? ಅದು ಒಂದು ಲೆವೆಲ್ ಆಗ್ತದೆ. ಇದೆಲ್ಲ ಗುಂಡಿ ಇದೇನು? ಹೌದು, ಅದೇ ಮಾತೊಳ್ಳಿ ಹತ್ರ ಸ್ವಲ್ಪ ಮಾಡ್ತಾರೆ ಬಿಚ್ಚುಳ್ಳಿ ಅಂತ. ಹೌದು, ಅದೇ. ಹಾಂ 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 ಹಾಂ. ಅಲ್ಲಿ ಮಾಡಿದ್ರು ಮತ್ತೆ ಅಲ್ಲಿಂದ ಆ ಕಡೆ ಯಾರು ಮಾಡೋದು? ಹೌದು, ಅದೇ.
ಎಲ್ಲ ಪೇಟೆ ಅದು ಇದು ಬೇರೆ ಬಿಸ್ನೆಸ್ಸೇ ನೋಡ್ತಾ ಇದ್ದಾರೆ. ಹೌದಲ್ಲ, ಅದೊಂದು ತುಂಬ ಚೆನ್ನಾಗಿರ್ತದಲ್ಲ. ಹಾಂ 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 ಮಾಡು ನೋಡಿ, ಸೋಗೆದಲ್ಲ. ಹ್ಞೂ 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 ಸ್ವಲ್ಪ ಸೋಗೆ ಮತ್ತೆ ಹುಲ್ಲ ಹಾಕಿದ್ವಿ. ಹ್ಞೂ ಹಾಂ ಹಾಂ ಹ್ಞೂ 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 ಬಿಸಿ ಇರ್ತದೆ ನೋಡಿ. ಬಿಸಿ ಇತ್ತು. ಹ್ಞೂ 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 ಬೇಡ, ಈಗ ಎಲ್ಲ ಸೋಗೆಯನ್ನು ಹಚ್ಚಲಿಕ್ಕೆ ಹುಲ್ಲು ಹಚ್ಚಲಿಕ್ಕೆ ಯಾರು ಸಿಗೋದಿಲ್ಲಲ್ಲ. ಹೌದು, ಅದೇ ಅದೇ. ಹಾಕ್ಬೇಕಂತ. ಹ್ಞೂ 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 ಇದರಲ್ಲೆಲ್ಲ ಒಣಗಿಸ್ತದಾ ಗಟ್ಟಿಯಾಗಿ? ಹ್ಞೂ ಹ್ಞೂ ಇದರಲ್ಲಿ ಏನಾದ್ರು ಈ ಹುಳಿ ಮುರುಗದ ಹುಳಿ ಇರ್ತದೆ. ಹಾಂ, ಮಂಟೋಳಿ. ಹ್ಞೂ 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 ಇದು ಗದ್ದೆದಲ್ವ ಇದು? ಇದಕ್ಕೆ ಎಂತ ಇರೋದು? ಇದು ನೊಗ. ನೊಗ ಅಲ್ವಾ? ಹ್ಞೂ 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 ನಮ್ಮಲ್ಲಿ ಉಂಟು ಈಗ, ಆಟೋದಲ್ಲಿ ಹಾಕಿದಾರಲ್ಲ ನೊಗ. ಹ್ಞೂ 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 ಹೌದು. ಇದು ನಮಗೆ ಇದು ಒಕ್ಕಲಾಟ ಆಗುವಾಗ ಹ್ಞೂ 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 ಹುಲ್ಲು ತೆಗಿಲಿಕ್ಕೆ ಹಾಂ 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 ಮತ್ತೆ ಹೀಗೆ ಮಚ್ಚೆ ಹಾಕ್ಲಿಕ್ಕೆಲ್ಲ ಬೇಕಾಗ್ತದೆ. ಹೌದು, ಅದೇ. ಇದು ಅದಲ್ಲ. ಹ್ಞೂ 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 ಇದ್ರಲ್ಲೇ ಕೆಲಸ ನಮಗೆ. ಹೌದೌದು. ಹ್ಞೂ ಹ್ಞೂ ಎತ್ತು ಕಟ್ಟಿ ಇದ್ರಲ್ಲೇ ಕೆಲಸ. ಹ್ಞೂ ಹ್ಞೂ ಹೇಳಿ ಮಾರ್ರೆ, ಇದು ಭಾರಿ ಇದು ಕಡಿಲಿಲ್ಲ ಇದ್ರನ್ನ. ಅಲ್ಲ? ಏನೋ ಕರೆಂಟ್ ಲೈನ್ ಮಾತ್ರ ಕಡ್ದಿದೆ. ಹೌದಲ್ಲ? ಹಾಂ ಹಾಂ ಅದಕ್ಕೇನು ಹೆಸರೇನು ನಿಮ್ಮಲ್ಲಿ? ಹತ್ತಿ ಹತ್ತಿ ಅಂತ ಹೇಳಿ. ಅರ್ತಿ ಅಲ್ಲ? ಹಾಂ 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 ಅರ್ತಿ ಮರ. ಇದು ಕೂಡ ನೋಡಿ, ಇದು ಇದಕ್ಕೇನು ಹೆಸರು ಉಂಟು? ಇದಕ್ಕೆ ಅರಳಿ ಅರಳಿ ಮರ. ಅರಳಿ ಮರ ಅಲ್ವಾ? ಹಾಂ 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 ಚಿಗುರಿದೆ ಚೆನ್ನಾಗಿ ನೋಡಿ. ಅದರ ಎಲೆ ಎಲ್ಲ ನೋಡಿ ಎಷ್ಟು ಚೆಂದಾಗಿ ಉಂಟು. ಹೋಮಕ್ಕೆಲ್ಲ ಕಡ್ಡಿ ಎಲ್ಲ ತಗೊಳ್ತಾರಲ್ಲ. ಹಾಂ 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 ಅದು ಮತ್ತೆ ಈ ಮುತ್ತುಗ ಅಂತ ಹೇಳಿ. ಹೌದು, ಅದೇ. ಹಾಂ ಹೌದು, ಅದೇ. ಇದು ಎಲ್ಲ ಕಡೆ ಇರೋದಿಲ್ಲ ನೋಡಿ ಇದು. ಇಲ್ಲ ಇಲ್ಲ, ಗುಡ್ಡದಲ್ಲಿ ಎಲ್ಲಾದ್ರೂ. ಹಾಂ ಗುಡ್ಡದಲ್ಲಿ ಅಪರೂಪವಾಗಿ. ಹ್ಞೂ ಹ್ಞೂ ಗುಡ್ಡದಲ್ಲಿ ಆದ್ರೂ ಅದು ಕಲ್ಲು ಮೇಲೆ ಇರೋದು. ಹೌದು, ಅದೇ. ಯಾರಿದ್ರು ಮೊದಲೆಲ್ಲ, ಯಾರಿದ್ರು ಗೊತ್ತುಂಟ ನಿಮಗೆ? ಎಲ್ಲ ನಮ್ಮ ಅಪ್ಪ ಅಜ್ಜನ ಕಾಲದಲ್ಲಿ ಹಾಂ ಅವರೆಲ್ಲ ಇದ್ರೆ. ಹಾಂ 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 ಮೊದಲಿಂದ ಮೂಲದಿಂದ ಇದ್ದವರು. ಮೂಲದಿಂದ ನಮ್ಮ ತಂದೆ ಹೇಳ್ತಿದ್ರು, ಹಾಂ 2 ಮನೆ ಇಲ್ಲಿ, 1-2 ಮನೆ ಇತ್ತಂತೆ. ಹಾಂ 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 ನಮ್ಮ ಇದು ಸಾಧಾರಣ ಕಾಡು ಹೀಗೆ ಗದ್ದೆಯಲ್ಲಿ ಸ್ವಲ್ಪ ಗದ್ದೆ ಮಾಡಿದಲ್ಲ. ಆಮೇಲೆ ಹುಲಿ ಕಾಟ ಜಾಸ್ತಿ ಇತ್ತಂತ. ಹಾಂ 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 ಇಲ್ಲೆಲ್ಲ ಬಂದು ದನ. ಹಾಂ ಹೌದಲ್ಲ. ಹಾಂ ಹಾಂ ಎಲ್ಲೆಲ್ಲ ಕಡಿಮೆ ಆಗಿದೆ. ಈಗೆಲ್ಲ ಕಡಿಮೆ ಆಗಿದೆ. ಹೌದು, ಅದೇ. ಮತ್ತೆ ಅವಾಗ ಹ್ಞೂ ಜಾನುವಾರು ಜಾಸ್ತಿ. ಹಾಂ 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 ಒಂದು ಮನೆಯಲ್ಲಿ 1-2 ಹಟ್ಟಿ, 3 ಹಟ್ಟಿ ಜಾನುವಾರು. ಹಾಂ ತುಂಬ ಜಾನುವಾರು ಇತ್ತು. ಹಾಂ 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 ಎಷ್ಟು ಹುಲಿ ಕಾಲಿನ ಎಷ್ಟು 3 ಜನ ಹೋಗ್ತಿದ್ರಂತೆ ಅದ್ರ ಮೇಯಿಸ್ಲಿಕ್ಕೆ. ಹಾಂ 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 ಒಬ್ಬರು ಮುಂದೆ ಹೋಗುದು, ಒಬ್ಬರು ಮಧ್ಯೆ ಹೋಗುದು, ಒಬ್ರು ಹಿಂದೆ ಹೋಗುದು. ಅದ್ರ ಮಧ್ಯೆ ಬಂದು ತಗೊಂಡು ಹೋಗ್ತಿರ್ತಾರೆ. ಹಾಂ 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 ತಂದೆ ಹೇಳ್ತಾ ಇರ್ತಿದ್ರು, ಹಾಂ 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 ಮಧ್ಯೆ ಬಂದು ಹಿಡ್ಕೊಂಡು ಹೋಗ್ತಿರ್ತಾರೆ. ಅದು ಜಾನುವಾರು ಫುಲ್ ಇತ್ತು. ಹಾಂ 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 ಈಗ ಜಾನುವಾರು ಅಂತ ಇಷ್ಟೇ ಇರೋದು. ಹೌದು, ಅದೇ. ಹಾಂ ಎತ್ತರ. ಹಾಂ 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 ಮತ್ತೆ ಈಗ ಇದಕ್ಕೆಲ್ಲ ಕಾಡುಕೊಂಡೊಂದೆಲ್ಲ ಉಪದ್ರ ಇಲ್ವಾ? ಈ ಸರ್ತಿ ಬರ್ಲಿಲ್ಲ. ಬರ್ಲಿಲ್ಲಲ್ಲ? ಹೋದ್ ಸರಿ 8 ವರ್ಷ 2 ವರ್ಷವರೆಗೂ ಬಂತಲ್ಲ? ಇಲ್ಲಿ ಹಾಂ 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 ಈ ಟೈಮಲ್ಲಿ ಎಲ್ಲ ಬರ್ತಿತ್ತು. ಈಗ ಬರ್ಲಿಲ್ಲಪ್ಪ ಈ ಸರ್ತಿ. ಹಾಂ 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 ಸ್ವಲ್ಪ ಒಂದೇ ಅಲ್ವಾ? ಹಾಂ ಹಾಂ ಬರ್ತಿತ್ತು. ಹ್ಞೂ ಹ್ಞೂ ಮತ್ತೆ ನವಿಲು ಕಡಿಮೆ ಅಲ್ಲ ಈ ಸರ್ ಇಲ್ಲಿ? ಭಾರಿ ಉಂಟಾ? ಭಾರಿ ಉಂಟು. ಹಾಂ ಹಾಂ ಈಗ ಕಾಣೋದಿಲ್ಲ, ಭಾರಿ ನವಿಲು. ಗದ್ದೆಗೆ ಇದಾದ ಕೂಡಲೇ ಏನಿಲ್ಲ, ಅದೇ ಬರ್ತದೆ. ಹಾಂ 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 ನವಿಲು ಭಾರಿ ಉಂಟು ಈಗ. ಹಾಂ ಹಾಂ ಅವಾಗ ಕಡಿಮೆ ಇತ್ತು, ನವಿಲು ಇರಲಿಲ್ಲ. ಹಾಂ 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 ಈಗ ಜಾಸ್ತಿ ಆಗ್ತಾ ಬಂತು ನೋಡಿ. ಇದು ಅವರು ಲೆವೆಲ್ ಮಾಡ್ತಾ ಇರೋದಲ್ಲ? ಹಾಂ ಹಾಂ ರೆಡಿ ಮಾಡ್ತಾ ಇದ್ದಾರೆ ಗದ್ದೆಯನ್ನು. ನಂತರ ಶುರು ಮಾಡಿ ಹಾಂ 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 ಎಲ್ಲ ಮುಗೀತಿತ್ತು. ಹೌದು, ಅದೇ. ಹ್ಞೂ 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 ಮತ್ತೆ ಈ ಸರ್ತಿ ಇದೆಲ್ಲ ಹಾಕಿದ್ದು ಲೇಟ್. ಹಾಂ ಹಾಂ ಲೇಟ್ ಆಗಿ. ಹೌದು, ಈ ಸಲ ಮಳೆ ಕೂಡ ಜಾಸ್ತಿ ಅಲ್ವಾ? ಮಳೆ ಕೂಡ ಜಾಸ್ತಿ. ಹಾಂ ಹಾಂ ಇದು ಅಲ್ಲಿ ಗುಡ್ಡ ಕಾಣ್ತಾ ಉಂಟಲ್ಲ, ಅದಕ್ಕೆ ಹೆಸರೇನು? ಯಾವುದಕ್ಕೆ? ಅಲ್ಲಿ ಮೇಲೆ ಕಾಣ್ತಾ ಉಂಟು. ಹಾಂ ಇದು ಕೂಗನ್ಕೋಲ ಅಂತಾರೆ. ಹಾಂ ಕೂಗನ್ಕೋಲ ಅಂತೇಳಿ. ಹಾಂ 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 ಅದಕ್ಕೆಲ್ಲ ಹೆಸರುಂಟು. ಹಾಂ ಕೂಗನ್ಕೋಲ, ಅದು ಮಂಡಿಗೆ ಜಗ್ಗಿ ಅಂತಾರೆ. ಮಂಡಿಗೆ ಜಗ್ಗಿ, ಅದು ಬೊಮ್ಮ ಸಡಕು ಅಂತಾರೆ. ಹಾಂ ಹಾಂ ಉಂಟು ಹೆಸರು. ಹಾಂ 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 ಅಲ್ಲೆಲ್ಲ ಪದ್ಮಗುಡ್ಡ ಉಂಟು. ಪದ್ಮನಗುಡ್ಡೆ. ಹಾಂ 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 ಹಾಂ
ಮತ್ತೆ ಗಂಗಡಿ ಕಲ್ಲು ಉಂಟು. ಗಂಗಡಿ ಕಲ್ಲು. ಗಂಗಡಿ ಕಲ್ಲು ಸಾಧಾರಣ ಗೊತ್ತಿರ್ಬೋದು ಎಲ್ಲರಿಗೂ, ಅದು ಬಾರಿ ದೊಡ್ಡ ಗುಡ್ಡ, ಕುದುರೆಮುಖದ ಹತ್ರ ಇಲ್ಲಿ ಕಾಣ್ತದೆ, ಮೋಡ ಮುಚ್ಚ ಹಾಕಿ, ಅದು ಬಾರಿ ದೊಡ್ಡ ಗುಡ್ಡ, ಅಲ್ಲಿಗೆಲ್ಲ ಹೋಗ್ತಾರೆ ಸಾಧಾರಣ. ಅದರಲ್ಲಿ ಗಂಗಡಿ ಗುಡ್ಡದಲ್ಲಿ ಏನುಂಟು? ಅದರಲ್ಲಿ ಏನಿಲ್ಲ, ನೋಡುವಂತ. ಹೌದು, ಅದೇ ಅದ್ರಲ್ಲಿ ಅವಾಗ ಕುದುರೆಮುಖದಲ್ಲಿ ಮಾಡೋದು ಅಂತ ಆಗಿತ್ತು, ಮೈನ್ಸ್ ಇದೆ ಅಂತ. ಮೈನ್ಸ್ ಇದೆ. ಮತ್ತೆ ಆಮೇಲೆ ನಿಲ್ಸಿದ್ ಅದನ್ನ, ಕುದುರೆಮುಖನೇ ನಿಲ್ಸಿದ್ರಲ್ಲ. ಹೌದು, ಅದೇ ಆಗ್ತಿತ್ತೇನೋ. ಮತ್ತೆ ಇದು ಗುಡ್ಡಕ್ಕೆ, ಪ್ರತಿ ಗುಡ್ಡಕ್ಕೆ ಒಂದೊಂದು ಹೆಸರು ಉಂಟಲ್ಲ. ಮತ್ತೆ ಕೆಲವು ಈಗ ದೇವರೆಲ್ಲ ಯಾವುದು ಇಲ್ಲಿ? ದೇವರು ದೈವ ಕುಮಾರಸ್ವಾಮಿ ಒಂದಿರೋದು. ಕುಮಾರಸ್ವಾಮಿ ಮಾತ್ರ. ಮತ್ತೆ ಈಗ ನಮ್ಮ ದೇವು ಎಲ್ಲ ಉಂಟು, ಪಂಜುರ್ಲಿ ಅದೆಲ್ಲ ಉಂಟು. ಪಂಜುರ್ಲಿ ಉಂಟು. ಮತ್ತೆ ಇಲ್ಲೆಲ್ಲ ತುಂಬಾ ಉಂಟು, ಹನುಮಂತ ಉಂಟು, ಪಂಜುರ್ಲಿ ಉಂಟು, ಭೂತ ಉಂಟು. ಅದಕ್ಕೆಲ್ಲ ಹರಕೆ ಕೊಡ್ತೀವಿ ನಾವು. ಅದಕ್ಕೆ ಒಂದು 10 ಜನ ಸೇರಿ ಕೊಡೋದು, ಊರವರೆಲ್ಲ ಸೇರಿ. ಕೋಳಿ ಎಲ್ಲ ಕೊಡ್ತೀರಾ? ಕೋಳಿ ಎಲ್ಲ ಕೊಡ್ತೀವಿ. ಮತ್ತೆ ಕುಟುಂಬದ್ದು ಕುಟುಂಬದಲ್ಲಿ ಬೇರೆ ಕೊಡ್ತೀವಿ, ಅವರವ್ರ ಕುಟುಂಬದೆಲ್ಲ ಬೇರೆ ಕೊಡ್ತೀವಿ. ಇದಕ್ಕೆಲ್ಲ ರೋಗ ಬಂದು ಸ್ವಲ್ಪ ಡೌನ್ ಅಲ್ಲ? ಡೌನ್ ಆಯ್ತು, ಹೌದಲ್ಲ? ರೋಗ ಬಂದು ಡೌನ್ ಆಯ್ತು. ಹೌದು, ಅದೇ ಜಾಸ್ತಿ ಆಗ್ತಿಲ್ಲ, 4-4.5 ಹೋಗಿತ್ತು. ಆಮೇಲೆ ರೋಗ ಬಂದು ಈಗ 1.25 75 kg 50 kg ಆಯ್ತು. ಹೌದು, ಅದೇ ಈ ಸಾರಿಯಿಂದಲ್ಲ? ನಿರೀಕ್ಷೆ ಇಲ್ಲ. ಇಲ್ಲ ಇಲ್ಲ. ತೆಂಗು ಕಡಿಮೆ ಅಂದ್ರೆ ಇದು ಹೀಗೆ ಅದ್ರದ್ದು ಇದು ಎಲ್ಲ ಉಣಗ್ತದಲ್ಲ. ಹೌದು, ಅದೇ ರೋಗ ಅಂತ ಹೇಳಿ. ಹೌದು, ಅದೇ ಈಗ ನೋಡೋಕೆ ಚಂದ ಉಂಟು ಸ್ವಲ್ಪ. ಹೌದು, ಇನ್ನೊಂದು 2 ವರ್ಷದಲ್ಲಿ ಕವರ್ ಆಗ್ಬೋದು ಅಂತ, ಗೊತ್ತಿಲ್ಲ ಏನಾಗ್ತದೆ ಅಂತ ಹೇಳಿ. ಏನ ಕಷ್ಟ. ಹೌದು, ಅದೇ ತೆಂಗಿಲ್ಲಲ್ಲ ಇಲ್ಲಿ? ಇಲ್ಲ, ಒಂದೊಂದು ಅದೆಲ್ಲ ಹೋಯ್ತು. ನಮ್ದಲ್ಲಿ ತುಂಬಾ ಇತ್ತು. ಏನೋ ರೋಗ ಬಂತು, ಆಮೇಲೆ ಹುಳ ಆಯ್ತು, ಏನ್ ಮಾಡಿದ್ರು ಅದು ನಿಲ್ಲಿಲ್ಲ. 2004 ಮರ ನಿಲ್ಸಿದೆ ನಾನು, ಆಮೇಲೆ ಆಗ್ಲಿಲ್ಲ. ಅದು ಅದ್ರದ್ದು ಸುಳಿ ಬಂದಾಗಲೇ ಒಳಗೇನೆ ಬಂದು ಗೊತ್ತಾಗಿಲ್ಲ ಅದು. ಅದು ಮೇಲೆ ಇದಾದ್ಮೇಲೆ ಕೆಂಪಾಗುತ್ತೆ, ಆಮೇಲೆ ಗೊತ್ತಾಯ್ತು. ಅವಾಗ ಏನ್ ಮಾಡಕ್ ಆಗ್ಲಿಲ್ಲ. ಇಲ್ಲಿ ಅದು ತುಂಗಾ ನದಿ ಅಲ್ವಾ ಆ ಕಡೆ? ಇದು ಇಲ್ಲಿ ಸಿಂಗ್ಲಿಕಾ ಅದು ಇದೆಲ್ಲ ಉಂಟಲ್ಲ? ಸಿಂಗ್ಲಿಕಾ ಬೇರೆ ಎಲ್ಲಿಲ್ಲ, ಇಲ್ಲಿ ಅಪರೂಪವಾಗಿ ಸಿಂಗ್ಲಿಕಲ್ಲ ತುಂಬಾ. ಈಗ ಮೊನ್ನೆ ನಿಮ್ಮ ಈ ಕಡೆ ಸೌತ್ ಕನ್ನಡ ಒಬ್ರು ಬಂದಿದ್ರು, ಲೇಡಿ. ತುಂಬಾ ದಿವಸ ಬರ್ತಾರೆ, ಈಗ ದಿವಸ ಸಂಶೋಧನೆ ಮಾಡ್ಲಿಕ್ಕೆ ಆಗ್ಬೇಕಂತ ಅವರಿಗೆ. ಮಾಳದಲ್ಲೇನೋ ಮನೆ ಮಾಡಿ, ಹೌದೌದು, ರೂಮ್ ಮಾಡಿದ್ದಾರೆ. ಬರ್ತಾರೆ, ಡೈಲಿ ಬರ್ತಾರೆ. ಎಷ್ಟೋ ಸಿಕ್ಕಿದೆ ಅಂತ ಈಗ. ವಿಡಿಯೋ ಎಲ್ಲ ಮಾಡ್ತಾರೆ ಅವರು, ಪಟ ಎಲ್ಲ ಮಾಡ್ತಾರೆ. ಅದು ಏನ್ ತಿಂತದೆ. ಹೌದು, ಅದೇ ರಿಸರ್ಚ್ ಮಾಡ್ತಾ ಇದ್ದಾರೆ ಅದರ ಸಿಂಗ್ಲೆಕ್ಕ. ಕೆರೆಕಟ್ಟೆ ಇಲ್ಲಿ ಇದೆಲ್ಲ ಬರ್ತದೆ. ಕೆರೆಕಟ್ಟೆಲ್ಲ ಕಡಿಮೆ, ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ. ಇಲ್ಲಿ ಹತ್ತಿರನೇ ಇರ್ತದಲ್ಲ, ರೋಡ್ ಸೈಡ್ ಎಲ್ಲ ಜಾಸ್ತಿ. ಇದು ಹನುಮಾನ್ ಗುಂಡಿಯ ಆ ಕಡೆ ಎಲ್ಲ ಗುಂಪು ಗುಂಪು. ಹೌದು, ಅದೇ ಹನುಮಾನ್ ಗುಂಡಿ ಈ ಕಡೆ ಆಗ್ತದಲ್ಲ? ಅದಕ್ಕೆ ಏನು ಹೆಸರು ಹೇಳೋದು ನೀವು? ಅದಕ್ಕೆ ಹುಲ್ಲು ಅಂತ ಹೇಳಿ. ಹುಲ್ಲು ಅಂತ ಹೇಳೋದಲ್ಲ? ಅದಕ್ಕೆ ದರ್ಬೆ ಅಂತ. ದರ್ಬೆ ಒಂದು ದೊಡ್ಡದ್ದು ಹುಲ್ಲು ಉಂಟು, ಬಾಣದ ಹುಲ್ಲು ಅಂತ ಹೇಳಿ. ಏನು? ಬಾಣದ ಹುಲ್ಲು. ಬಾಣದ ಹುಲ್ಲು ಅಂತೇಳಿ. ಅದು ಸ್ವಲ್ಪ ದಪ್ಪ ಬರ್ತದಲ್ಲ? ಈ ದರ್ಬೆ ಉಂಟಲ್ಲ, ಹೌದೌದು, ಹಾಗೆ ಬರ್ತದಲ್ಲ? ಅದು ಮತ್ತೆ ಒಂದೊಂದು ಬುಡ ಇಷ್ಟಿಷ್ಟು ಇರ್ತದೆ. ಹೌದೌದು. ಮತ್ತೆ ಅದು ಸುಟ್ರೆ ಮಾತ್ರ ಅಲ್ಲ ಚಿಗುರೋದು? ಸುಟ್ಟ ಮಾತ್ರ ಚಿಗುರೋದು. ಈಗ ಹಾಗೆ ಬಿಟ್ರೆ ಅದು ಏನು ಬರ್ತದಲ್ಲ? ಚೆನ್ನಾಗಿ ಬರೋದಿಲ್ಲ. ಈಗ ನೀವು ಹೇಳ್ತಿಲ್ಲ, 1 ದಿವಸ 1-2 ದಿವಸ ಗುಡ್ಡ ಸುಟ್ಟಾಗಿ 2-3 ದಿವಸದಲ್ಲಿ ಅದು ಮೇಲೆ ಬರ್ತದಲ್ಲ? ಮೇಲೆ ಬರ್ತದೆ. ಮತ್ತೆ ಇದಕ್ಕೆ ಕಡಮೆ ಅದಕ್ಕೆಲ್ಲ ತಿನ್ಲಿಕ್ಕೆ ಚೆನ್ನಾಗಿ ಆಗ್ತದೆ ಚಿಗುರಿದು. ಮತ್ತೆ ಗುಡ್ಡ ಸುಡಿದ್ರೆ ಪ್ರಾಣಿ ಇಲ್ಲ. ಗುಡ್ಡ ಸುಟ್ಟರೆ ಪ್ರಾಣಿ. ಗುಡ್ಡ ಸುಟ್ರೆ ಪ್ರಾಣಿ ಅಲ್ವಾ? ಎಲ್ಲಾದ್ರೂ ಈಗ ಗುಡ್ಡ ಸುಟ್ಟೋದ್ರೆ ಕಾಡ್ಕೊಂಡು ಎಷ್ಟು ಬೇಕು. ಹೌದದೇ, ಇಲ್ಲೆಲ್ಲ ಗುಡ್ಡದಲ್ಲಿ ಮೇಯ್ತಾ ಇರ್ತದೆ. ಆದ್ರೆ ಅವ್ರಿಗೆ ಗೊತ್ತಾಗಲ್ಲ, ಪರಿಸರವಾದಿಗಳಿಗೆ ಅದು ಗೊತ್ತಿಲ್ಲ. ಹೌದದೇ. ಒಂದು ವಿಚಾರ, ಈಗ ನಾವು ಆಸ್ಪತ್ರೆಗೆ ಹೋಗ್ತೀವಿ, ನಮ್ಗೆ ಏನಾದ್ರೂ ಹಳೆ ಮಾತ್ರೆ ಕೊಟ್ಟರೆ ಕಾಯಿಲೆ ವಾಸಿ ಆಗ್ತದೆ. ಇಲ್ಲ. ಇದಕ್ಕೂ ಹಾಗೆ ಅಲ್ಲ, ಹೌದದೇ, ಪ್ರಾಣಿಗೆಲ್ಲ. ಹೌದು, ಅದನ್ನ ಲೆಕ್ಕ ಹಾಕ್ಬೇಕಲ್ಲ? ಹೌದದೇ ಅಲ್ಲ. ಈ ಕೊಳಕು ಹುಲ್ಲು ಅದು ಹೌದದೇ ತಿಂದ್ರೆ ಯಾಕೆ, ಹಾಗಾಗಿ ಇಲ್ಲಿ ಗದ್ದೆಗೆ ಅಲ್ಲಿ ಬರುವುದಲ್ಲ. ಇಲ್ಲಾಂದ್ರೆ ಅದಕ್ಕೆ ಕಾಡಲ್ಲಿ ಬೇಕಾದಷ್ಟು ಗುಡ್ಡದಲ್ಲೇ ಸಾಕಾಗುತ್ತೆ. ಹೌದದೇ. ಜಾತಿ ಉಂಟಲ್ಲ ದೊಡ್ಡ ಕೆಂಚನಿಲು, ಅದು ಕೂಡ ಬೇಕಾದಷ್ಟು ಉಂಟಲ್ಲ ಇಲ್ಲಿ. ಅದಕ್ಕೆ ಮಲಬಾರು ಎಂತ ತಳಿ ಅಂತ ದೊಡ್ಡದುಂಟಲ್ಲ, ಕೆಂಪು. ಮತ್ತೆ ಸಿಂಗ್ಲಿಕ್ಕ ಬ್ಲ್ಯಾಕ್ ಅಂಡ್ ವೈಟ್, ಕಪ್ಪು ಮತ್ತು ಬಿಳಿ ಬರೋದು ಇಲ್ಲಿ ಮಾತ್ರ. ಅದಕ್ಕೆ ಈ ಮುಷಿಯ ಅದು ಎಲ್ಲ ಸಾಧಾರಣ ಬೆಳುಪು ಇರ್ತದೆ. ಹೌದಲ್ಲ? ಸಾಧಾರಣ ಎಲ್ಲ ಕಡೆಗೆ ಬೆಳುಪು ಇರ್ತದೆ.
ಮತ್ತೆ ಅದೇ ಮಂಗಗಳ ಜಾತಿಯಲ್ಲಿ 3 ಪ್ರಾಣಿಗಳಿರೋದು, ಒಂದು ಮಂಗ, ಒಂದು ಮುಸುವ, ಸಿಂಗಳಿಕ. ಹ. ಮತ್ತೆ ಕಾಡು ಪಾಪ ಅಂತ ಇರ್ಬೋದು. ಕಾಡು ಪಾಪ ದೊಡ್ಡ ಕಣ್ಣಿದ್ದು ನೋಡಿ, ಕಾಡು ಮನುಷ್ಯ. ಹಾ 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 ಅದು ಎಲ್ಲಿ ಕಾಣ್ಲಿಕ್ಕೆ ಸಿಕ್ಕುದಿಲ್ಲ. ಹಾ ಹಾ ಅದೇ ರಾತ್ರಿ ರಾತ್ರಿ ಟೈಮ್ ಮಾತ್ರ. ಹೌದು ಅದೇ. ಮತ್ತೆ ಈಗ ಕುರಿ ಉಂಟು, ಕಾಡು ಕುರಿ ಉಂಟಲ್ಲ, ಬರ್ಕ ಉಂಟು, ಬರ್ಕ. ಮತ್ತೆ ಮುಂಗುಸಿ. ಹಾ ಮುಂಗುಸಿ. ಮುಂಗುಸಿ ಅಂತ ದೊಡ್ಡ ಮುಂಗುಸಿ ಉಂಟು. ಇದು ಹಾವು ಮುಂಗುಸಿ ಅಲ್ಲದೆ ಬೇರೆ ಒಂದು ಮುಂಗುಸಿ. ಹಾ ಬೇರೆ ಮುಂಗುಸಿ ಉಂಟಲ್ಲ. ಮತ್ತೆ ಕಣಂದಿ ಉಂಟು. ಹಾ 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 ಹಂದಿ ಹೇಗಾದ್ರೂ ಉಂಟೆ. ಹಂದಿ ಉಂಟು, ಮುಳ್ಳಂದಿ. ಮುಳ್ಳಂದಿ, ಅದೇ ಮುಳ್ಳಂದಿ ಉಂಟು. ಹಾ 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 ಕಡವೆ. ಕಡವೆ ಬೈಕ್ ಇಲ್ಲೆಲ್ಲ ಕಾಣೋದು ಬಾರಿ ಕಡಿಮೆ. ಮುಂಚೆ ಎಲ್ಲ ಇಲ್ಲಿ ಗುಡ್ಡ ಸುಟ್ಟು ಹೋದ್ರೆ ಇಷ್ಟೊತ್ತಿಗೆ 1-2 ಡೈಲಿ ನೋಡ್ತಾ ಇರ್ತಿದ್ದೆ ನಾವು. ಈಗ ಇಲ್ಲಿ ನೋಡ್ಲಿಕ್ಕೆ ಇಲ್ಲ. ಇದಾವ ಗುಡ್ಡ ಸುಟ್ಟು ಹೋದ್ರೆ ಹುಲ್ಲು ಮೇಯ್ಲಿಕ್ಕೆ ಬರ್ತದೆ. ಹುಲಿಗಳು ಸ್ವಲ್ಪ ಚಿರತೆ ಉಂಟು, ಹುಲಿ ಉಂಟು, ಬಾರಿ ಕಡಿಮೆ ಅಲ್ವಾ? ಚಿರತೆಯಲ್ಲಿ 2 ಟೈಪ್ ಉಂಟಾ? ಒಂದೇನಾ? ಚುಕ್ಕಿದ್ದು ಇಲ್ಲಿ ಒಂದೇ ಇರೋದಾ? ಮತ್ತೆ ಒಂದೇ, ಅದು ಪಟ್ಟೆ ಜಾಸ್ತಿ ಇರೋದಾ? ನಾವು ಅಷ್ಟು ದೊಡ್ಡ ನೋಡಿಲ್ಲ. ಹುಲಿ ದೊಡ್ಡದು ನೋಡಿದ್ವಿ. ಹುಲಿ ದೊಡ್ಡದುಂಟಲ್ಲ, ಪಟ್ಟೆ ಆಗಿ. ಮತ್ತೆ ಕಾಡು ಕೋಣದಲ್ಲಿ 2 ಟೈಪ್ ಉಂಟಾ? ಇಲ್ಲಿ ಒಂದೇ ಟೈಪ್ ಇರೋದು ಅಲ್ಲ, 2 ಟೈಪ್ ಇರೋದು ಸರಿ ಅಲ್ಲ? ಇಲ್ಲಿ ಒಂದು ಕೋಣ ಜಾತಿ, ಒಂದು ಎತ್ತಿನ ಜಾತಿ. ಎಮ್ಮೆ ಜಾತಿ ಅಂತೇಳಿ 2 ಟೈಪ್ ಇರುವಂತದ್ದು. ಈ ಬೆಳ್ಳಕ್ಕಿ ಇರ್ತದೆ, ಬೆಳ್ಳಕ್ಕಿ ಅಂತೇಳಿ ಬಿಳಿದು. ಇಲ್ಲಿ ಸೌತ್ ಕನ್ನಡದಲ್ಲೆಲ್ಲ ಜಾಸ್ತಿ ಮರದಲ್ಲೆಲ್ಲ ಗೂಡ ಮಾಡ್ತಿರ್ತಾರೆ. ಇಲ್ಲಿ ಬರೋದು ಕಡಿಮೆ, ಬೇಸಿಗೆಯಲ್ಲಿ ಮಾತ್ರ. ಇಲ್ಲಿ ಈಗ 1-2 ಬರ್ತದೆ ಇಷ್ಟು ದೊಡ್ಡ ಬಿಳಿದು, ಫುಲ್ ಬಿಳಿದು. ಮತ್ತೆ ಅದು ಕಪ್ಪು ಒಂದ್ ಸ್ವಲ್ಪ ಬೆಳಪು ಇರೋದು ಒಂದ್ ಸ್ವಲ್ಪ ಬೇಸಿಗೆಯಲ್ಲಿ ಮಾತ್ರ. ಕೊಕ್ಕರೆ ಕೂಡ ಕಡಿಮೆ ಅಂತ ಅಲ್ವಾ? ಕಡಿಮೆ ಅಲ್ವಾ? ಸೌತ್ ಕೇಂದ್ರದಲ್ಲಿ ಕೊಕ್ಕರೆ ಜಾಸ್ತಿ. ಮರದಲ್ಲೆಲ್ಲ ಫುಲ್ಲು. ಹೌದದೇ. ಬಾವುಲಿ ಕಮ್ಮಿ. ಹೌದೌದು. ಬಾವುಲಿ, ದೊಡ್ಡ ಬಾವುಲಿ ಅಲ್ಲಿ ಜಾಸ್ತಿ ಇರ್ತದೆ. ಹೌದು, ಜಾಸ್ತಿ ಇರ್ತದೆ. ಹೌದೌದೌದು. ನಾನು ವಿಟ್ಲದಲ್ಲಿ ತುಂಬಾ ನೋಡಿದೆ. ವಿಟ್ಲದಲ್ಲಿ ಒಂದು ಜಾಗದಲ್ಲಿ ಫುಲ್ಲು ಮರದಲ್ಲಿ ಕಪ್ಪು ಇರ್ತದಲ್ಲ. ಹೌದೌದು. ಇಲ್ಲೇನಾದ್ರೂ ಗುಹೆ ಇದ್ರೆ ಅಲ್ಲೆಲ್ಲ ಇರ್ಬೋದು. ಗುಹೆ ಎಲ್ಲ ಉಂಟು, ಆದ್ರೆ ಮಳೆ ಜಾಸ್ತಿ ಅಲ್ಲ. ಹೌದು, ಮಳೆ ಜಾಸ್ತಿ. ಈ ನವಿಲಿಗೂ ಅಷ್ಟೇ ಮಳೆ ಜಾಸ್ತಿ ಅಲ್ಲ ಇಲ್ಲಿ. ಹೌದು. ಕೆಲವು ಟೈಮು ಬಾರಿ ಮಳೆ ಗಾಳಿ ಆದ್ರೆ ಒಂದೊಂದು ಸತ್ತು ಹೋಗ್ತದೆ. ಈ ಆನೆಗಳು ಬರುದಿಲ್ಲ ಇಲ್ಲಿ? ಆನೆಗಳು ಬರ್ತಾ ಒಂದು ಟೈಮ್ ನಿಲ್ಲುದಿಲ್ಲ, ಬಂದ್ರು ಬರ್ತಾ ಹೋಗ್ತದೆ. ಎಲ್ಲ ಒಂದು ಸೈಡ್ ಬರ್ತದೆ ಹೋಗ್ತದೆ. ಹೌದದೇ. ಇಲ್ಲಿಗೆ ಬರ್ಲಿಲ್ಲ ಇಷ್ಟೊತ್ತು. ಬರ್ಲಿಲ್ಲ. ಇಲ್ಲೆಲ್ಲ ಬೆಟ್ಟ ಜಾಸ್ತಿ ಅಲ್ಲ. ಬಂದಿದ ಅಲ್ಲಿ ಮನೆಗೆ, ತೋಟಕ್ಕೆಲ್ಲ. ಇಲ್ಲಿ ಒಂದು ಗದ್ದೆಗೆ ಒಂದ್ಸರಿ ಬಂದಿದೆ, ಬರ್ಲಿಲ್ಲ. ರೋಡಲ್ಲೇ ಬರೋದು, ರೋಡಲ್ಲೇ ಹೋಗೋದಲ್ಲ. ಹೋದ್ ಸರಿ ಮಳೆಗಾಲದಲ್ಲಿ ಅಲ್ಲ, ಅವ್ರದ್ದು ಗದ್ದೆ ಕೊಯ್ಲ ಟೈಮ್ ಅಲ್ಲಿ ಗದ್ದೆಗೆ ಹೋಗಿದೆ ಅಲ್ಲ, ಕಳ್ಸಿರ್ಲಿಲ್ಲ. ಗದ್ದೆ ಎಲ್ಲ ತಿಂದು ಹೋಗಿತ್ತು. ಇದು ಗೊಬ್ಬರ ಹಾಕ್ತೀರಾ ಗದ್ದೆಗೆ? ಹಟ್ಟಿ ಗೊಬ್ಬರ? ಗೌರ್ಮೆಂಟ್ ಗೊಬ್ಬರ ಹಾಕ್ತೀವಿ. ಗೌರ್ಮೆಂಟ್ ಹಾಕ್ತೀರಾ? ಜಾಸ್ತಿ ಅಲ್ಲ, ನಮಗೆ ಎಷ್ಟು ಬೇಕಷ್ಟು ನೋಡ್ಬೇಕು. ನೋಡಿ ಸ್ವಲ್ಪ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಹಟ್ಟಿ ಗೊಬ್ಬರ ಈ ಸತಿ ಹಾಕಲಿಲ್ಲ, 2 ವರ್ಷ ಹಾಕಿಲ್ಲ. ಈ ಸತಿ ಮಳೆ ಜಾಸ್ತಿ ಆಯ್ತಲ್ಲ, ಇದಕ್ಕೆ ಹಾಕ್ಲಿಕ್ಕೆ ಆಗ್ಲಿಲ್ಲ. ಮಳೆ ತುಂಬಾ ಆಯ್ತಲ್ಲ, ಮತ್ತೆ ಈ ಸತಿ ಮಳೆ ಮುಂಚೆ ಆಯ್ತು. ಹಾಗಾಗಿ ಮತ್ತೆ ಮಳೆ ಜಾಸ್ತಿ ಆಯ್ತು, ಮತ್ತೆ ಮಣ್ಣು ಇಷ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಹಾಕ್ಲಿಲ್ಲ. ಬೇಸಿಗೆಲ್ಲ ಆಗ್ತಿತ್ತು, ಅದು ಮಳೆ ತುಂಬಾ ಜಾಸ್ತಿ ಆಯ್ತು. ನಿಮ್ಗೆ ಎಕರೆಗೆ ಎಷ್ಟು ಭತ್ತ ಬರ್ತದೆ ನೋಡಿ? ನಮ್ದು ಇಲ್ಲಿ ಬಾರಿ ಕಡಿಮೆ ಅಲ್ವಾ? ಬಾರಿ ಕಡಿಮೆ. ಇಲ್ಲಿ ಏನಿದ್ರು ನಮ್ಮರಿಂದ ಆ ಕಡೆನೆ ಜಾಸ್ತಿ. ಒಂದು 10 ಕ್ವಿಂಟಲ್ ಬರ್ತದೆ ಇಲ್ಲಿ 1 ಎಕರೆಗೆ? 10-15 15 ಎಲ್ಲ ಬರೋದಿಲ್ವಾ? 7-8 ಅಷ್ಟೇ. ಅಲ್ಲಿ ಒಂದು 25-30 ಕ್ವಿಂಟಲ್ ತೆಗಿತಾರೆ. ಹೌದಾ? ಎಕರೆಗೆ? ನೀರು ಕಂಪ್ಲೀಟ್ ಇರ್ತದೆ. ಮೇಲೆ ಕೂಡ? ಮೇಲೆ ಆಚೆಲೆ ನೀರುಂಟು. ಈಗ ಅಬರಿಂದ ಕೆರೆ ಮಾಡಿದ್ದಾರೆ. ಆಮೇಲೆ ಆ ಕಡೆ ಫುಲ್ ನೀರುಂಟು. ಇಲ್ಲಿ ಹಾಗೆ ಬೇಸಿಗೆ ಟೈಮಲ್ಲೆಲ್ಲ ಜಾನುವಾರುಗೆಲ್ಲ ಸಾಕ ನೀರು ಮೇಲೆ ಎಲ್ಲ.
ಇದೇನಾ? ಹಾಂ 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 ಹಾಂ. ದೊಡ್ಡ ದೊಡ್ಡದೆಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತದಲ್ಲ. ಹಾಂ ಹಾಂ ಹಾಂ. ಹಾಂ ಆಯ್ತಾ? ತಿಂಡಿ ಆಯ್ತಾ? ಇಲ್ಲ, ಇನ್ನು ಆಗ್ಬೇಕಷ್ಟೇ. ಹಾಂ, ಇನ್ನು ಸಂಜೆ ತನ್ಕೊಂಟ ಅಂತಲ್ಲ ನಾಟಿ. ಇಲ್ಲಪ್ಪ, ನಾನೀಗ ಹೋಗೋದು ಕೆರ್ವಾಸೆ. ಹೌದೌದು. ಇಷ್ಟೇ ಜನನ ಬರೋದಿಲ್ಲ ಇನ್ನು? ಹಾಂ, ಬರ್ತಾರಾ? ವಿಶಾಲವಾದ ಗದ್ದೆಯಲ್ಲಿ ನಾನು ನಿಂತಿದ್ದೇನೆ. ಇಲ್ಲಿ ಈ ಕಡೆ ನಾಟಿ ಮಾಡೋದನ್ನು ನೀವು ಕಾಣ್ಬೋದು. ಇಲ್ಲಿ ನಾಟಿ ಈಗ ಆರಂಭ ಆಗ್ತಾ ಇದೆ. ಇನ್ನು ಕೂಡ ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ನೋಡ್ಬೋದು, ಇದು ನಾಟಿ ಆಗಿರುವಂತಹ ಗದ್ದೆ. ಈ ಗದ್ದೆಯನ್ನು ನೋಡ್ಬೋದು. ಈಗ ಈ ಸಲ ಒಂದೇ ಬೆಳೆ ಹೌದಾ? ಹ್ಞೂ 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 ಹ್ಞೂ. ಕಮಲ ಉಂಟು. ಮೀಯರಲ್ಲಿ ಉಂಟು, ಮತ್ತು ಅಲ್ಲಿ ಮೂಡುಬಿದ್ರೆ ಅಲ್ಲೆಲ್ಲ ಉಂಟು. ಈಗ ಬಿಟ್ಟು ಹಾಕಿದ್ದಾರೆ, ಈಗ ಮಾಡೋದಿಲ್ಲ. ಬರ್ತದೆ ಅಂತ ಹೇಳಿದ್ರೆ ಯಾರು? ಅದು ಹೇಳಿ, ಗೊತ್ತಿದ್ರೆ. ಇಲ್ವಾ? ಮತ್ತೆ ಯಾರಿಗೆ ಬರ್ತದೆ? ಹಾಂ, ಹೇಳಿ. ಅಲ್ಲಿಯಾ? ಆ ಕಡೆನಾ? ಹಾಂ, ನಿಮ್ದು ಆಯ್ತಾ? ಗದ್ದೆ ಆಯ್ತಾ? ಇಲ್ವಾ? ಹಾಂ ಹಾಂ ಹಾಂ. ಹ್ಞೂ, ನೀವು ಎಲ್ಲಿಯವರು? ಕೊಪ್ಪದವರಾ? ಗದ್ದೆ ಉಂಟಾ ನಿಮಗೆ? ಇಲ್ವಾ? ಹಾಂ ಹಾಂ ಹಾಂ. ಸಂಜೆ ತನಕ ನಡಿ ಆಯಿತಾ? ಹ್ಞೂ ಹ್ಞೂ ಹ್ಞೂ. ಅರ್ಧ ಬೇಟ್ ಗ್ಯಾಪ್. ಹ್ಞೂ ಹ್ಞೂ ಹ್ಞೂ. ಇದಾಗೋದಿಲ್ಲ, ಪಲ್ಟಿ ಆಗೋದಿಲ್ಲ. ಸರಿ ಆಯ್ತಾ? ಹೌದಲ್ಲ? ಹ್ಞೂ ಹ್ಞೂ. ವಿಶಾಲವಾದ ಗದ್ದೆಯಲ್ಲಿ ನೇಜಿ ನಾಟಿ ಮಾಡೋದನ್ನು ನೋಡಿದ್ರಲ್ಲ. ಸಾಕಷ್ಟು ಮಂದಿ ಈಗ ನಾಟಿ ಮಾಡೋದನ್ನು ನೀವು ಕಾಣ್ಬೋದು. ಇನ್ನು ಒಂದೆರಡು ವಾರದಲ್ಲಿ ಎಲ್ಲ ಕಡೆ ಬಾಕಿ ಇರುವಂತಹ ಗದ್ದೆಗಳನ್ನು ನಾಟಿ ಮಾಡಿ ಮುಗಿಸ್ತಾರೆ. ಇದು ಸೀರ್ಲು ಭಾಗದಲ್ಲಿ ಗದ್ದೆ ನಾಟಿಯ ಒಂದು ವಿಶೇಷವಾದ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಸಾಕಷ್ಟು ವಿಶಾಲವಾದ ಗದ್ದೆಯನ್ನು ಇಲ್ಲಿ ಇರ್ಬೋದು. ಇಲ್ಲಿ ಕಾಫಿ, ಅಡಿಕೆ ಇತ್ಯಾದಿಗಳನ್ನು ಇಲ್ಲಿ ಕಾಣ್ಬೋದು. ಸಾಕಷ್ಟು ಗದ್ದೆಯನ್ನು ಇಲ್ಲಿ ಉಳಿಸಿಕೊಂಡು ಇವಾಗಲೂ ಕೃಷಿ ಮಾಡ್ತಾ ಇರುವಂತಹ ಇಲ್ಲಿಯ ಒಂದು ಸಂಸ್ಕೃತಿಯನ್ನು ನಿಮಗೆ ತೋರಿಸಿದೆ.
ಕುದುರೆಮುಖದ ಹತ್ತಿರ ಕುದುರೆಮುಖದ ದಿಂದ ಶೃಂಗೇರಿ ಹೋಗುವ ದಾರಿಯಲ್ಲಿ ಬರುವಂಥ ಸೀರ್ಲು. ಇಲ್ಲಿ ಸಾಕಷ್ಟು ಪರಿಶಿಷ್ಟ ಪಂಗಡದ ಜನರು ಹೆಚ್ಚು ಇಲ್ಲಿ ಇರುವಂಥದ್ದು. ಸಾಧಾರಣ 30-35 ಕುಟುಂಬ ಇಲ್ಲಿ ವಾಸ್ತವ್ಯ ಇದೆ. ಗದ್ದೆಯನ್ನು ಸಮತಟ್ಟು ಮಾಡ್ತಾ ಇದ್ದಾರೆ. ಆ ಕಡೆ ಟಿಲ್ಲರಲ್ಲಿ ಉಳ್ತಾ ಇದ್ದಾರೆ, ಗದ್ದೆಯನ್ನು ಉಳ್ತಾ ಇದ್ದಾರೆ ನೋಡ್ಬೋದು. ಆ ಕಡೆ ಗದ್ದೆ ನಾಟಿ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು, ಇದು ಕುಮಾರಸ್ವಾಮಿ ದೇವರು ಅಂತೇಳಿ ದೇವಸ್ಥಾನ. ಇಲ್ಲಿ ಕುಮಾರಸ್ವಾಮಿಯ ದೇವಸ್ಥಾನವನ್ನು ಇಲ್ಲಿ ವೀಕ್ಷಕರು ನೋಡ್ಬೋದು. ಇದು ಕುಮಾರಸ್ವಾಮಿ ದೇವಸ್ಥಾನವನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಸೀರ್ಲು ಭಾಗದಲ್ಲಿ ಇರುವಂತಹ ಕುಮಾರಸ್ವಾಮಿ ದೇವಸ್ಥಾನ. ಇಲ್ಲಿ ಕಾಫಿ